ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಮಸಾಲೆ ಅಕ್ಕಿ ರೊಟ್ಟಿ. ಬೇಕಾಗಿರೋ ಸಾಮಗ್ರಿಗಳು: ಅದಕ್ಕೆ 3 ಬಟ್ಲು ಅಕ್ಕಿ ಹಿಟ್ಟು, 1/4 ಬಟ್ಲು ಸಣ್ಣ ರವೆ ಅಂದರೆ ಚಿರೋಟಿ ರವೆ, 1 ಕಪ್ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ, 1 ಕಪ್ ಸೌತೆಕಾಯಿ ತುರಿದಿದ್ದೀನಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಬಾಸ್ಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ, ಒಂದು 5-6 ಈರುಳ್ಳಿ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಎಣ್ಣೆ ಇಷ್ಟು ತೊಗೊಂಡಿದ್ದೀನಿ. ಈಗ ಅದನ್ನು ಒಂದು ಬೌಲಿಗೆ ಫಸ್ಟು ಎಲ್ಲ ಕಟ್ ಮಾಡ್ಕೊಂಡಿರೋದು ಈರುಳ್ಳಿನ ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅದರ ಜೊತೆಗೆ ಚಿರೋಟಿ ರವೆ ಅಂದರೆ ಸಣ್ಣ ರವೆ, ಅದನ್ನು 1/4 ಬಟ್ಲಷ್ಟು ಹಾಕ್ಕೊಳ್ಳೋಣಂತೆ. ನಂತರ ಅದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೊಳ್ಳೋಣ. ನಮಗೆ ಹೆಚ್ಚು ಕಡಿಮೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಳೋಣಂತೆ. ಅದಕ್ಕೆ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸಬ್ಬಾಸ್ಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣಂತೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪು ಹಾಕ್ಕೋಬೋದು. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಇದರೊಳಗೆ ಎಲ್ಲದರೊಳಗೂ ನೀರಿನ ಅಂಶ ಇರುತ್ತೆ. ಹಾಗಾಗಿ ಇವೆಲ್ಲನೂ ಒಟ್ಟಿಗೆ ಫಸ್ಟ್ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇದು ಮಿಕ್ಸ್ ಮಾಡ್ಕೋತಾ ನಮಗೆ ಹದ ಗೊತ್ತಾಗತ್ತೆ, ನೀರು ಎಷ್ಟು ಹಾಕ್ಕೋಬೇಕು, ಮತ್ತು ಹಿಟ್ಟು ಏನಾರ ಕಡಿಮೆ ಆದ್ರೂ ಹಾಕ್ಕೋಬೋದು. ಹೆಚ್ಚಾದರೆ ಮತ್ತು ಅದಕ್ಕೆ ಎಷ್ಟು ಈಕ್ವಾಲಿಟಿ ಏನು ಬೇಕಾಗುತ್ತೆ ಅದನ್ನು ನಾವು ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತೆ. ಈಗ ಅದನ್ನು ಕಲಿಸ್ಕೊಳ್ತಾ ನೋಡಿಕೊಂಡು ನಾವು ಏನು ಬೇಕಾದ್ದು ಹಾಕ್ಕೋಬೋದು. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಎಲ್ಲ ಪದಾರ್ಥದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಗೊತ್ತಾದಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ಅದಕ್ಕಿಂತ ಸ್ವಲ್ಪ ಮೆತ್ತು ಆದ್ರೂ ನಡೆಯುತ್ತೆ. ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ಈ ರೀತಿ ಇಷ್ಟು ಸಾಫ್ಟ್ನೆಸ್ ಆಗಿ ಕಾಣಬೇಕು. ಇದರ ಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು 10-15 ನಿಮಿಷ ರೆಸ್ಟಿಗೆ ಬಿಡೋಣಂತೆ. ಈಗ ನೋಡಿ, ಎಲ್ಲ ಹಿಟ್ಟು ಚೆನ್ನಾಗಿ ಬೆರ್ತು ಸಾಫ್ಟಾಗಿದೆ. ಇದನ್ನು ಇಷ್ಟು ನಮ್ಮ ಸೈಜ್ ರೊಟ್ಟಿ ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಂಡು ಒಂದು ಬಾಲ್ನಷ್ಟು ತೊಗೊಂಡು, ರೋಟಿ ಮೇಕಿಂಗ್ ಶೀಟ್ಸ್ ಅಂದರೆ ಬಟರ್ ಪೇಪರ್ನೂ ಅಂತಾರೆ, ಮತ್ತು ರೋಟಿ ಮೇಕಿಂಗ್ ಶೀಟ್ ಅಂತಾರೆ, ಅದ್ರ ಮೇಲಾದರೂ ಮಾಡ್ಕೋಬೋದು, ಬಾಳೆ ಎಲೆ ಮೇಲಾದ್ರೂ ಮಾಡ್ಕೋಬೋದು. ನಮ್ಮ ಅನುಕೂಲ ತಕ್ಕನಂಗೆ ನಾವು ಯಾವುದು ಅನುಕೂಲ ಇರುತ್ತೆ ಅದರಲ್ಲಿ ತೊಗೊಂಡು ಈ ರೀತಿ ಕೈಯಲ್ಲಿ ತಟ್ಕೋಬೇಕು. ಈಗಾಗಲೇ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚೋಣ. ಲೈಟಾಗೇ ಹಚ್ಚಿರಿ, ಜಾಸ್ತಿ ಏನು ಬೇಡ. ಈಗ ಹಂಚು ಕಾದಿರುತ್ತೆ, ಆ ರೊಟ್ಟಿ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹೀಗೆ
ಹಾಕಿ ಉಲ್ಟಾ ಹಾಕಿ ಅದನ್ನು ಪ್ರೆಸ್ ಮಾಡಿ ನಿಧಾನಕ್ಕೆ ತೆಗಿಯೋಣ. ಈಗ ನೋಡಿರಿ ಚೆನ್ನಾಗಿ ಬೇಯ್ತಾ ಇದೆ. ಇದ್ರ ಮೇಲೆ ಲೈಟಾಗಿ ಸ್ವಲ್ಪ ಆಯಿಲ್ ಹಚ್ಚೋಣ. ಎರಡು ಕಡೆಯೂ ಸ್ವಲ್ಪ ಆಯಿಲು ಅಥವಾ ನಿಮಗೆ ಇಷ್ಟ ಇದ್ದರೆ ತುಪ್ಪ ಇಲ್ಲ ಸಾಲ್ಟ್ ಬಟರ್ ಇರ್ತಾರಲ್ಲ ಅದನ್ನು ಹಚ್ಕೋಬೋದು. ಈ ಥರ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡು ಇದ್ರ ಜೊತೆಗೆ ಕಾಯಿ ಚಟ್ನಿ ಜೊತೆಗಾದರೂ ತಿನ್ಬೋದು, ಉಪ್ಪಿನಕಾಯಿ ಜೊತೆಗಾದರೂ ತಿನ್ಬೋದು. ಈ ಥರ ಎಲ್ಲ ರೋಸ್ಟ್ ಆಗಿರಬೇಕು, ಕೆಂಪಗೆ ಇದ್ದರೆ ರುಚಿ ಇರುತ್ತೆ. ಈ ಥರ ಎಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.